ಹಾಂ, ವಿದ್ಯಾರ್ಥಿಗಳಿಗೆ ಗಣಿತನ ಮಾಡ್ರಿ, ಟೈಮ್ ಕೊಟ್ಟದ್ದು ನಿಮಗೆ ಅಗಾಡಿ ಮಾದರಿನೇ ಕೊಟ್ಟದೊಂದು ನೋಡ್ರಿ, ಲಕ್ಷ ಕೊಟ್ಟು ಮಾಡ್ರಿ, ಮಾಡೋದೊಂದು ವಿಡಿಯೋ ಆನ್ ಮಾಡಿ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಯಾಕಂತಂದ್ರೆ ಶೇಕಡ 10 ಸಲ ಬಡ್ಡಿ ಅಂತ ಮೊಬೈಲಾಗು ಅಂದ್ರೆ ಮತ್ತು ಅಸಲಿನ 2% ಆಗಲು ಎಷ್ಟು ಕಾಲ ಬೇಕು? ದರ 10 ಅಸಲದ 2% ಮೊತ್ತದ ಅಸಲ ಅದರ 2% ಮೊತ್ತಿತ್ತು. ಶೇಕಡ 10 ದರ ಇತ್ತಂದ್ರೆ ಅವಧಿ 10 ವರ್ಷ ಬರ್ತದೆ. ಹಿಂಗೆ ನೆನ್ಪಿಟ್ಕೋಬೇಕು. ಅಸಲದ 2% ಈಗ ನೋಡು, ಅಸಲು ಬರೋಬರಿ 100 ಅಂತ ತಿಳ್ಕೊರಿ. ಅಸಲು 100 ಆಗಿರಲಿ. ಯಾಕಂದ್ರೆ ಅಸಲು ಕೊಟ್ಟಿಲ್ಲ ಅಂದ್ರೆ 100 ಅಂತ ನೀವು ತಿಳ್ಕೊಬೋದು. ಆಮೇಲೆ ಮೊಬೈಲಾಗು ಅಂದ್ರೆ ಏನು? ಮೊತ್ತ ಬರೋಬರಿ ಅಸಲಿನ ಅಸಲು ಗುಂಡ್ಲೆ 2% ಅಂದ್ರೆ 2ರಲ್ಲಿ ಗುಣಾಕಾರ ಮಾಡ್ರಿ, 3% ಅಂದ್ರೆ 3ರಲ್ಲಿ ಗುಣಾಕಾರ ಮಾಡ್ರಿ. ನೀವು ತಿಳ್ಕೊಂಡದ ಅಸಲು 100 ಅದ. ಎಷ್ಟಾಯ್ತು? ಮೊಬೈಲಾಗ 2% ಆಗ್ತಿಲ್ಲ ನೋಡ್ರಿ, 200 ರೂಪಾಯಿ ಆಯ್ತು ನೋಡ್ರಿ. ಈಗ ದರ ಎಷ್ಟದ ನೋಡ್ರಿ? ಶೇಕಡ 10 ದರ ಅದ ನೋಡ್ರಿ. ಈಗ ಇನ್ನೊಂದು ತಿಳಿಸಿ ಹೇಳ್ತಾನು. ಅವಧಿ ಬರೋಬ್ಬರಿ ಎಷ್ಟು? ಅವಧಿ ಬರೋಬ್ಬರಿ ಎಷ್ಟು? ಅಸಲ 100 ಅದ, ಮತ್ತ ಇದರ 2% ಅದ, ದರ 10 ಅದ ಅಂದ್ರೆ ಅವಧಿ 10 ವರ್ಷ ಅಂತ ಹೇಳಿಬಿಡ್ಬೇಕು ನೀವು ಬಾಯಿಲೇನೆ. ಈಗ ನೀವು ಬಡ್ಡಿ ತಕ್ಕೋರಿ. ಬಡ್ಡಿ ಬರ್ಬೇಕಾದ್ರೆ ಏನು ಮಾಡಬೇಕು? ಮೊತ್ತ ಮೈನಸ್ ಅಸಲು, ಮೊತ್ತ ಮೈನಸ್ ಅಸಲು. ಮೊತ್ತ ಎಷ್ಟು ಆಗ್ಯದ? ಅದು 200 ಆಗ್ಯದ. ನೀವು ತಿಳ್ಕೊಂಡದ ಅಸಲು 100 ಆಗ್ಯದ ಅಂದ್ರೆ ಬಡ್ಡಿ ಎಷ್ಟಾಯ್ತು? 100 ರೂಪಾಯಿ ಬಡ್ಡಿ ಆಯ್ತು. ಈಸ್ ಈಕ್ವಲ್ ಟು 100 ರೂಪೀಸ್ ಬಡ್ಡಿ ಆಗ್ತೀವಿ. ಇಲ್ಲೇ ಅವಧಿ ಬರೋಬರಿ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಸರಾಸ ಬಾಗಿಲೆ ಅಸಲು ಗುಂಡ್ಲೆ ದರ. ಅಸಲು ಎಷ್ಟದ? 100 ಅದ. 1 ಬಡ್ಡಿ 100 ಅದ. ಅಸಲು ಎಷ್ಟದ? 100 ಅದ. ದರ ಎಷ್ಟದ? 10 ಅದ. ಬರೋಬರಿ ಈ 100 ಈ 100 10 ಒಂದಲೆ 10 ಹತ್ತಲೆ. ಅವಧಿ ಬರೋಬರಿ 10 ವರ್ಷ. ಆನ್ಸರ್ ಈಸ್ ಈಕ್ವಲ್ ಟು 10 ವರ್ಷ. ನೋಡ್ರಿ, ಸರಿಯಾಗಿ ತಿಳ್ಕೊಂಡು ಗಣಿತಗಳನ್ನು ನೀವು ಮಾಡಿದರೆ ಅಂದ್ರೆ ಯಾವುದೂ ಬೇರೆಯಲ್ಲ. ತಿಳಿತಲ್ಲ? ಸರಿಯಾಗಿ ತಿಳ್ಕೊಬೇಕು ನೀವು. ಅಸಲೇನೂ ಇಲ್ಲ ಅಂದ್ರೆ ಏನು ತಿಳ್ಕೊಂಡ್ರಿ? 100 ಅಂತ ತಿಳ್ಕೊಂಡ್ರಿ. ದರ ಏನೋ ಕೊಟ್ಟಿಲ್ಲ, ದರ 1 ಅಂತ ತಿಳ್ಕೊರಿ. ಅವಧಿನೂ 1 ತಿಳ್ಕೊರಿ. ಏನೇ ಒಟ್ಟು 100 ತಿಳ್ಕೊರಿ. ಅವಧಿ ಕೊಟ್ಟಿಲ್ಲ ಅಂದ್ರೆ 1 ವರ್ಷ ಅಂತ ತಿಳ್ಕೊರಿ. ದರ ಕೊಟ್ಟಿಲ್ಲ ಅಂದ್ರೆ ಶೇಕಡ 1 ಅಂತ ತಿಳ್ಕೊರಿ. ಉತ್ತರ ಸಿಗ್ತದೆ. ಅಂತ ಗಣಿತಗಳು ನಿಮ್ಗೆ ಬರ್ತಾವ ಮುಂದೆ. ನೀವು ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ಮಾಡ್ರಿ. ಇದು ಗಣಿತ ಚೆಂದಾಗಿ ತಿಳ್ಕೊಂಡು ಮಾಡ್ರಿ.